ಈ ಥರ ಮೈಂಡ್ ಸೆಟ್ ನಿಮ್ಮಲ್ಲಿ ಇದ್ದರೆ ನೀವು ಬಿಸ್ನೆಸ್ಸನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಚಾನ್ಸೇ ಇಲ್ಲ. ಬಿಸ್ನೆಸ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡಬೇಕು ಅಂತಂದರೆ ನಿಮ್ಮ ಮೈಂಡ್ ಸೆಟ್ನ ಸರಿಯಾದ ರೀತಿಯಲ್ಲಿ ಟ್ಯೂನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಯ್, ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ 7 ಮೈಂಡ್ ಸೆಟ್ ಪ್ರಾಬ್ಲಮ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಈ ಒಂದು ಮೈಂಡ್ ಸೆಟ್ ಇರೋದ್ರಿಂದ ಹೇಗೆ ನೀವು ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ಅಡೆತಡೆಗಳಾಗ್ತವೆ, ಅಥವಾ ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ನೀವು ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ರನ್ ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮೊದಲನೇದಾಗಿ ನೋ ಕ್ಲಾರಿಟಿ ಅಬೌಟ್ ಯುವರ್ ಬಿಸ್ನೆಸ್ ಗೋಲ್ಸ್. ಎರಡನೇದು ಬಂದು ಫಿಯರ್ ಆಫ್ ಟೇಕಿಂಗ್ ರಿಸ್ಕ್. ಮೂರನೇದು ಫಿಯರ್ ಆಫ್ ಡೆಲಿಗೇಷನ್. ನಾಲ್ಕನೇದು ರೆಸಿಸ್ಟೆನ್ಸ್ ಟು ಚೇಂಜ್ ಆರ್ ಇನ್ನೋವೇಷನ್. ಫಿಫ್ತ್ ಒನ್ ಬಂದು ರೆಸಿಸ್ಟೆನ್ಸ್ ಟು ಫೀಡ್ಬ್ಯಾಕ್. ಸಿಕ್ಸ್ತ್ ಒನ್ ಬಂದು ಬಿಲೀವಿಂಗ್ ದೇರ್ ಮಾರ್ಕೆಟ್ ಈಸ್ ಸ್ಯಾಚುರೇಟೆಡ್. ಏಳನೇದು ಬಂದು ಮಾರ್ಕೆಟಿಂಗ್ ಅನ್ನೋದು ಬರೀ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳಿಗೆ ಹೊರತು ನಮಗಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್. ಸೊ ಇಷ್ಟು ಮೈಂಡ್ ಸೆಟ್ಗಳನ್ನು ನಾವಿವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಮೈಂಡ್ ಸೆಟ್ ಇಟ್ಕೊಳ್ಳೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮೊದಲನೇ ಪಾಯಿಂಟಿಗೆ ಬರೋದಾದ್ರೆ, ನೋ ಕ್ಲಿಯರ್ ಗೋಲ್ಸ್ ಅಥವಾ ನೋ ಕ್ಲಾರಿಟಿ ಅಬೌಟ್ ಬಿಸ್ನೆಸ್ ಗೋಲ್ಸ್. ನಿಮ್ಮ ಬಿಸ್ನೆಸ್ಗೆ ಗೋಲ್ಸ್ಗಳನ್ನು ಸೆಟ್ ಮಾಡದೇ ಇರುವಂಥದ್ದು, ಅಂದರೆ ಇಯರ್ಲಿ ಟಾರ್ಗೆಟ್ಗಳನ್ನು ಸೆಟ್ ಮಾಡದೇ ಇರುವಂಥದ್ದು ಅಥವಾ ಮಂತ್ಲಿ ಟಾರ್ಗೆಟ್ಗಳನ್ನು ಸೆಟ್ ಮಾಡದೇ ಇರುವಂಥದ್ದು, ಬರೀ ಫ್ಲೋನಲ್ಲಿ ಅಂದ್ರೆ ಬಿಸ್ನೆಸ್ ಹೇಗೆ ನಡ್ಕೊಂಡು ಹೋಗ್ತಿದೆ ಹಾಗೆ ನಡೆಸ್ಕೊಂಡು ಹೋಗುವಂತ ಒಂದು ಮೈಂಡ್ ಸೆಟ್ ಇದ್ರೆ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಆಗೋದಿಲ್ಲ. ನಾನು ಈ ವರ್ಷ ಎಷ್ಟು ಟರ್ನ್ ಓವರ್ ಮಾಡಬೇಕು, ಅದನ್ನ ಅಚೀವ್ ಮಾಡೋದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ಕೋಬೇಕು, ಮಂತ್ಲಿ ವೈಸ್ ಎಷ್ಟು ಸೇಲ್ಸ್ ಆಗಬೇಕು, ಏನೇನೆಲ್ಲ ಆಕ್ಷನ್ ಪ್ಲಾನ್ ಇರಬೇಕು, ಆ ಒಂದು ಗೋಲ್ಸ್ಗಳನ್ನ ಅಚೀವ್ ಮಾಡೋದಕ್ಕೆ ಯಾವ್ಯಾವ ರೀತಿ ಕ್ಲಾರಿಟಿ ಇರಬೇಕು, ಇದೆಲ್ಲದನ್ನು ತಿಳ್ಕೊಳ್ಳದೆ ಸುಮ್ಮನೆ ನೀವು ಬಿಸ್ನೆಸ್ ರನ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಬಿಸ್ನೆಸ್ ಗ್ರೋತ್ ತಡ ಆಗುತ್ತೆ. ಜೊತೆಗೆ ಹೇಗೆ ಮೆಜರ್ ಮಾಡ್ತೀರಾ ನಿಮ್ಮ ಒಂದು ಗೋಲ್ಸ್ನ, ನಿಮ್ಮ ಒಂದು ಆ್ಯಕ್ಷನ್ನ, ನಿಮ್ಮ ಒಂದು ರಿಸಲ್ಟ್ಸ್ನ ಹೇಗೆ ಟ್ರ್ಯಾಕ್ ಮಾಡ್ತೀರಾ, ನಿಮ್ಮ ಒಂದು ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಬೇಕಾಗಿರುವಂತಹ ಟೀಮ್ಸ್ ಇರ್ಬೋದು, ಸಿಸ್ಟಮ್ಸ್ ಇರ್ಬೋದು, ಸ್ಟ್ರಾಟಜಿಗಳಿರ್ಬೋದು, ಇದನ್ನೆಲ್ಲ ಹೇಗೆ ಪ್ಯಾರಲಲ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಯಾವುದೇ ಗೋಲ್ಸ್ಗಳನ್ನು ಸೆಟ್ ಮಾಡದೆ, ಒಂದು ಕ್ಲಿಯರ್ ವಿಷನ್ ಇಲ್ಲದೆ ನೀವು ಬಿಸ್ನೆಸ್ನ ರನ್ ಮಾಡೋದ್ರಿಂದ ಸೊ ಬಿಸ್ನೆಸ್ನ ನೀವು ದೊಡ್ಡದಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟ್, ಫಿಯರ್ ಆಫ್ ಟೇಕಿಂಗ್ ರಿಸ್ಕ್. ತುಂಬಾ ಜನ ಸ್ಮಾಲ್ ಬಿಸ್ನೆಸ್ ಓನರ್ಸ್ಗಳು ರಿಸ್ಕ್ ತಗೊಳ್ಳೋದಕ್ಕೆ ಭಯ ಪಡ್ತಾರೆ. ಮನಿ ಕಳ್ಕೊಂಡ್ಬಿಟ್ರೆ, ಅಥವಾ ರಾಂಗ್ ಡಿಸಿಷನ್ ತಗೋಬಿಟ್ರೆ, ಅಥವಾ ಹಾಕಿದ ಬಂಡವಾಳಕ್ಕೆ ರಿಟರ್ನ್ ಸರಿಯಾಗಿ ಬರಲಿಲ್ಲ ಅಂತಂದ್ರೆ, ಈ ರೀತಿ ಎಷ್ಟೋ ಭಯಗಳು ಅವರನ್ನ ಮತ್ತೆ ಅವರ ಬೆಳವಣಿಗೆನ ತಡೀತಾ ಇರುತ್ತೆ. ಇದು ಹೇಗೆ ಅಂದ್ರೆ, ಬೆಳೆಯೋ ಮಗು ನಡೆಯುವಾಗ ಬಿದ್ದ್ಬಿಡುತ್ತೆ ಅನ್ಕೊಂಡು ನಡೆಯೋದಕ್ಕೆ ಬಿಡ್ಲಿಲ್ಲ ಅಂದ್ರೆ ಮಗು ನಡೆಯೋದನ್ನೇ ಕಲಿಯೋದಿಲ್ಲ. ನಿಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಹಾಗೆ ಫಿಯರ್ ಅನ್ನೋ ಭೂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ, ನಿಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇದ್ರು, ನಿಮ್ಮಲ್ಲಿ ಎಷ್ಟೇ ಒಳ್ಳೆ ಪ್ಲಾನ್ಸ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಸರ್ವಿಸಸ್ ಇರ್ಬೋದು ಇದ್ರೂ ಕೂಡ ನೀವು ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಕ್ಯಾಲ್ಕುಲೇಟೆಡ್ ರಿಸ್ಕ್ ಗಳನ್ನ ತಗೊಂಡು ಟ್ರಯಲ್ ಅಂಡ್ ಎರರ್ ಮಾಡ್ತಾ ಮಾಡ್ತಾ ಮಿಸ್ಟೇಕ್ಸ್ ಗಳಿಂದ ಕಲಿತಾ ಬೆಳೆದ್ರೇನೆ ಬಿಸ್ನೆಸ್ ಅಲ್ಲಿ ನೀವು ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬಿಸ್ನೆಸ್ ನಿಂತ ನೀರಾಗ್ಬಿಡುತ್ತೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಗಳಿರ್ಲಿ, ಸೇಲ್ಸ್ ಚೆನ್ನಾಗ್ ಆಗ್ತಿಲ್ಲ, ಮಾರ್ಕೆಟಿಂಗ್ ಮಾಡೋದು ಹೇಗೆ ಗೊತ್ತಿಲ್ಲ, ಒಳ್ಳೆ ಎಂಪ್ಲಾಯೀಸ್ ಗಳು ಸಿಗ್ತಾ ಇಲ್ಲ ನಿಮ್ಮ ಬಿಸ್ನೆಸ್ಗೆ, ಕಾಂಪಿಟೇಷನ್ ಜಾಸ್ತಿ ಇದೆ, ಬ್ರ್ಯಾಂಡಿಂಗ್ ಗೊತ್ತಾಗ್ತಿಲ್ಲ, ಅಥವಾ ಏನೇ ಬಿಸ್ನೆಸ್ ಚಾಲೆಂಜ್ ಇದ್ರೂ ಕೂಡ ನಮ್ಮನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ 10 ಸೊಲ್ಯೂಷನ್ಸ್ಗಳು ಸಿಗ್ಬೋದು. 1-to-1 ನಮ್ಮ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಈ ಮೇಲ್ಗಡೆ ಕೊಟ್ಟಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಹುಷಾರಿಲ್ಲ ಅಥವಾ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಹೇಗೆ ಹಾಸ್ಪಿಟಲ್ಗೆ ಹೋಗ್ತೀರಾ, ಹಾಗೇನೆ ಬಿಸ್ನೆಸ್ ಅಲ್ಲಿ ಏನಾದ್ರು ಒಂದು ತೊಂದರೆ ಆಯಿತು ಅಂತ ಅಂದಾಗ ಯಾರ ಹತ್ರಕ್ಕೆ ಹೋಗ್ತೀರಾ, ಯಾರು ಒಬ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಇವ್ರ ಜೊತೆ ಡಿಸ್ಕಸ್ ಮಾಡೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಚಾಲೆಂಜಸ್ ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು. ಮೂರನೇದು ಬಂದು ಫಿಯರ್ ಆಫ್ ಡೆಲಿಗೇಷನ್. ಅಂದ್ರೆ ನಾನ್ ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ, ಬೇರೆಯವರು ಮಾಡಿದ್ರೆ ನನಗೆ ಸಮಾಧಾನ ಇರಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್, ಅಥವಾ ಎಲ್ಲದರಲ್ಲೂ ಪರ್ಫೆಕ್ಷನ್ನೇ ಹುಡುಕೊಂಡಿರುವಂಥದ್ದು, ಟ್ರಸ್ಟ್ ಫ್ಯಾಕ್ಟರ್ ಇರೋಲ್ಲ ಬೇರೆಯವ್ರು ಮಾಡಿದ್ರೆ. ಈ ಒಂದು ಪರ್ಫೆಕ್ಷನಿಸಮ್ ಅನ್ನುವಂಥದ್ದು ನೀವು ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಬಿಡೋದಿಲ್ಲ. ಇದರಿಂದ ಎಲ್ಲಾ ಕೆಲಸಗಳು ನಿಮ್ಮ ಮೇಲೇನೆ ಡಿಪೆಂಡ್ ಆಗಿರೋದ್ರಿಂದ ನಿಮ್ಮ 8 hours ಅಲ್ಲಿ ಎಫಿಷಿಯೆಂಟ್ ಆಗಿ ನೀವೆಲ್ಲ ಕೆಲಸನೂ ಮುಗಿಸೋದಕ್ಕೆ ಆಗೋದಿಲ್ಲ. ನೀವು ಯಾವಾಗ ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ಗಳನ್ನ ಅಥವಾ ಒಂದು ಒಳ್ಳೆ ಟೀಮ್ನ ಕ್ರಿಯೇಟ್ ಮಾಡಿ ಅವರಿಗೆ ರೆಸ್ಪಾನ್ಸಿಬಿಲಿಟಿಗಳನ್ನ ಅಸೈನ್ ಮಾಡ್ತೀರಲ್ಲ, ಆವಾಗ ನೀವು ಬಿಸ್ನೆಸ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ನೀವು ಕೂತ್ಕೊಂಡು ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋದು ಹೇಗೆ, ಸ್ಟ್ರಾಟಜೀಸ್ಗಳು ಕ್ರಿಯೇಟ್ ಮಾಡೋದು ಹೇಗೆ, ಕಾಂಪಿಟೇಟರ್ಸ್ ಜೊತೆ ಕಾಂಪೀಟ್ ಮಾಡೋದು ಹೇಗೆ, ಈ ರೀತಿ ವಿಷಯಗಳಲ್ಲಿ ನಿಮ್ಮ ಕೆಲಸಗಳನ್ನ ಅಥವಾ ನಿಮ್ಮ ಸಮಯನ ತೊಡಗಿಸ್ಕೊಳ್ಳೋದ್ರಿಂದ ನೀವು ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಡೆಲಿಗೇಟ್ ಮಾಡುವಂಥದ್ದು,
ರೆಸ್ಪಾನ್ಸಿಬಿಲಿಟಿಗಳನ್ನ ನಿಭಾಯಿಸುವಂತ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಿಸ್ನೆಸ್ ನ ದೊಡ್ಡದಾಗಿ ಬೆಳೆಸಬೇಕು ಅಂತಂದ್ರೆ. ನೆಕ್ಸ್ಟ್ ಬಂದು ರೆಸಿಸ್ಟೆನ್ಸ್ ಟು ಚೇಂಜ್ ಆರ್ ಇನೋವೇಷನ್, ಅಂದ್ರೆ ಹೊಸ ಹೊಸ ಟೆಕ್ನಾಲಜಿಗಳನ್ನ ಅಥವಾ ಟ್ರೆಂಡ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹಿಂಜರಿಯುವಂಥದ್ದು, ಅಥವಾ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಅಲ್ಲೇ ಬಿಸ್ನೆಸ್ ನ ರನ್ ಮಾಡ್ತೀನಿ, ಅಪ್ಡೇಟೇ ಆಗೋದಿಲ್ಲ, ನನಗೆ ಅಪ್ಡೇಟ್ ಆಗೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್ ನಿಮ್ಮ ಬಿಸ್ನೆಸ್ ಗ್ರೋತ್ ಅನ್ನ ತಡೀತಾ ಹೋಗುತ್ತೆ. ನನಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ, ಅಥವಾ ನನಗೆ ಅದು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಅಥವಾ ಮಾಡೋದಕ್ಕೆ ಇಷ್ಟ ಇಲ್ಲ, ಇದೆಲ್ಲ ರೀಸನ್ಸ್ ಹೇಳ್ಕೊಂಡು ನೀವು ಹಳೆ ಕಾಲದವ್ರ ತರಾನೇ ಬಿಸ್ನೆಸ್ ಮಾಡ್ಕೊಂಡಿದ್ರೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ, ನಿಮ್ಮ ಕಾಂಪಿಟೇಟರ್ಸ್ಗಳು ನಿಮ್ಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ಜೊತೆಗೆ ಹೊಸ ಹೊಸ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಗಳನ್ನ ಇನ್ನೋವೇಟ್ ಮಾಡುವಂಥದ್ದಾಗಿರ್ಬೋದು, ಕಸ್ಟಮರ್ಸ್ಗಳಿಗೆ ಅವರ ಅನುಕೂಲಗಳಿಗೆ ತಕ್ಕ ಹಾಗೆ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ಅಡ್ಜಸ್ಟ್ ಮಾಡ್ತಾ ಹೋಗುವಂಥದ್ದು, ಅವರಿಗೆ ಬೆನಿಫಿಟ್ಗಳನ್ನು ಕೊಡುವಂಥದ್ದು, ಈ ರೀತಿ ರೆಗ್ಯುಲರ್ ಆಗಿ ನೀವು ಅಪ್ಡೇಟ್ ಆಗೋದ್ರಿಂದ ಮಾತ್ರ ನೀವು ಯಾವಾಗಲೂ ಕಾಂಪಿಟೇಷನ್ ಅಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತೀರಾ. ಹಾಗಾಗಿ ಕಂಟಿನ್ಯೂಸ್ ಅಪ್ಗ್ರೇಡ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದ್ರೂ ಈ ಒಂದು ರೆಸಿಸ್ಟೆನ್ಸ್ ಮೈಂಡ್ ಸೆಟ್ ಇದ್ರೆ, ಬದಲಾವಣೆಗೆ ನೀವು ಹೆದರ್ಕೊಳ್ಳೋದಾದ್ರೆ ಅಥವಾ ಬದಲಾವಣೆನ ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಅಂದ್ರೆ ಬಿಸ್ನೆಸ್ ನ ಬೆಳೆಸೋದಕ್ಕೆ ತುಂಬಾನೇ ಕಷ್ಟಪಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ರೆಸಿಸ್ಟೆನ್ಸ್ ಟು ಫೀಡ್ಬ್ಯಾಕ್, ಅಂದ್ರೆ ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ನ ಕೇಳೋದಾಗಿರ್ಬೋದು, ಅಥವಾ ಕಸ್ಟಮರ್ ಫೀಡ್ಬ್ಯಾಕ್ ಗಳನ್ನ ಇಗ್ನೋರ್ ಮಾಡುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಗಳ ಬಗ್ಗೆ ಕಸ್ಟಮರ್ಸ್ ಇಂದ ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ಅದನ್ನ ತಿದ್ಕೊಂಡು ಸರಿ ಮಾಡ್ಕೊಳ್ಳೋದ್ರ ಬದಲು ಜಸ್ಟಿಫೈ ಮಾಡ್ಕೊಳ್ಳುವಂಥದ್ದು, ಈ ಒಂದು ಮೈಂಡ್ ಸೆಟ್ ಇದ್ರೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗ್ಬೇಕಾಗುತ್ತೆ. ಹಾಗಾಗಿ ಏನೇ ಇನ್ಪುಟ್ ಬಂದ್ರು ಬಿಸ್ನೆಸ್ ಬಗ್ಗೆ, ಎಸ್ಪೆಷಲಿ ನೆಗೆಟಿವ್ ಇನ್ಪುಟ್ಸ್ ಗಳು ಬಂದಾಗ ಅದಕ್ಕೆ ಕರೆಕ್ಟಿವ್ ಆಕ್ಷನ್ಸ್ ಗಳನ್ನ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತಗೊಳ್ಳೋದ್ರಿಂದ ನೀವು ಕಸ್ಟಮರ್ಸ್ ಜೊತೆ ಒಂದು ಟ್ರಸ್ಟ್ ನ ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಜೊತೆಗೆ ನೀವೇ ಹೋಗಿ ರೆಗ್ಯುಲರ್ ಆಗಿ ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ಸ್ ಗಳನ್ನ ತಗೊಳ್ಳೋದ್ರಿಂದ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಗಳ ಬಗ್ಗೆ ಅವ್ರಿಗೆ ಏನ್ ಅನಿಸ್ತಿದೆ, ಏನೇನೆಲ್ಲ ಇಷ್ಟ ಆಗ್ತಿದೆ, ಏನೇನಲ್ಲಿ ಅವರಿಗೆ ಬದಲಾವಣೆಗಳು ಬೇಕಾಗುತ್ತೆ, ಈ ರೀತಿ ಫೀಡ್ಬ್ಯಾಕ್ ಗಳನ್ನ ತಗೊಂಡು ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೊಂಡು ಹೋಗೋದ್ರಿಂದ ಕಸ್ಟಮರ್ ಕೂಡ ನಿಮಗೆ ಲಾಯಲ್ ಆಗಿರ್ತಾರೆ, ಜೊತೆಗೆ ಲಾಂಗ್ ಟರ್ಮ್ ನಿಮ್ ಜೊತೆ ಉಳ್ಕೊಳ್ತಾ ಹೋಗ್ತಾರೆ. ಇದರಿಂದ ನಿಮ್ಮ ಬಿಸ್ನೆಸ್ ಕೂಡ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಅಂಡ್ ಈ ಕಸ್ಟಮರ್ಸ್ ಗಳು ಇನ್ನ 4 ಜನಕ್ಕೆ ರೆಫರ್ ಮಾಡ್ತಾರೆ ಕೂಡ ನಿಮ್ಮ ಬಿಸ್ನೆಸ್ ಬಗ್ಗೆ ಅಥವಾ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಬಗ್ಗೆ. ಇದು ಒಂದು ರೀತಿ ಬೆಳವಣಿಗೆಗೆ ದಾರಿ ಆಗ್ತಾ ಹೋಗುತ್ತೆ. ನೀವೇನಾದ್ರೂ ರೆಸಿಸ್ಟೆನ್ಸ್ ಇಟ್ಕೊಂಡು ಫೀಡ್ಬ್ಯಾಕ್ ಗಳನ್ನ ಇಗ್ನೋರ್ ಮಾಡೋದ್ರಿಂದ ಅಥವಾ ಅದು ಕರೆಕ್ಟಿವ್ ಆಕ್ಷನ್ ತಗೊಳ್ಳದೇ ಇರೋದ್ರಿಂದ ತುಂಬಾನೇ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಈ ಮೈಂಡ್ ಸೆಟ್ ಇದ್ರೆ ನೀವು ಮೊದಲು ಬದಲಾಯಿಸಬೇಕಾಗುತ್ತೆ. ನೆಕ್ಸ್ಟ್ ಬಂದು ಈ ಫೀಲ್ಡ್ ಅಲ್ಲಿ ಮಾರ್ಕೆಟ್ ಸ್ಯಾಚುರೇಟ್ ಆಗ್ಬಿಟ್ಟಿದೆ, ಇಲ್ಲಿ ನಾವು ಜಾಸ್ತಿ ದುಡ್ಡನ್ನ ದುಡಿಯೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು ರಾಂಗ್ ಬಿಲೀಫ್. ಈ ಒಂದು ರಾಂಗ್ ಬಿಲೀಫ್ ಬರೋದ್ರಿಂದ ಏನಾಗುತ್ತೆ, ನಮ್ಮ ಫೀಲ್ಡ್ ಅಲ್ಲಿ ಜಾಸ್ತಿ ದುಡ್ಡಿಲ್ಲ, ಇಲ್ಲಿ ಇಷ್ಟೇ ದುಡಿಯೋದಕ್ಕೆ ಸಾಧ್ಯ, ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ, ಅಥವಾ ಜಾಸ್ತಿ ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ ಈ ಬಿಸ್ನೆಸ್ ಅಲ್ಲಿ ಅಂತ ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ನೆಕ್ಸ್ಟ್ ಆಕ್ಷನ್ ತಗೊಳ್ಳೋದಕ್ಕೆ ಹಿಂಜರಿದು ಬಿಡ್ತೀರಾ. ಸಮಸ್ಯೆ ಏನು ಅಂದ್ರೆ ಇಲ್ಲಿ ಮಾರ್ಕೆಟ್ ಸ್ಯಾಚುರೇಟ್ ಆಗಿರೋದಿಲ್ಲ, ಬದಲಾಗಿ ನಿಮ್ಮ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಅಲ್ಲಿ ಯೂನಿಕ್ನೆಸ್ ಇರೋದಿಲ್ಲ. ಜನ ಬಂದು ನಿಮ್ಮ ಹತ್ರನೇ ಯಾಕೆ ನಾನು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಕೇಳಿದಾಗ ಎಷ್ಟು ಯೂನಿಕ್ ಆನ್ಸರ್ಸ್ ಗಳನ್ನ ನೀವು ಹೇಳ್ತಾ ಹೋಗ್ತೀರಾ ಅವ್ರಿಗೆ, ಅಥವಾ ಏನೇನೆಲ್ಲ ಕಾರಣ ಕೊಡ್ತೀರಾ ಸೊ ದಟ್ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ತುಂಬಾನೇ ಹೆಲ್ಪ್ ಆಗುತ್ತೆ ಕಸ್ಟಮರ್ಸ್ಗೆ ಅನ್ನೋದ್ರ ಆಧಾರದ ಮೇಲೆ ನೀವು ಕಾಂಪಿಟೇಷನ್ ಇಂದ ಎಷ್ಟು ದೂರ ಮುಂದೆ ಹೋಗಿದ್ದೀರಾ ಅನ್ನೋದು ನಿರ್ಧಾರ ಆಗಿರುತ್ತೆ. ಯಾವಾಗ ನೀವು USP ನ ಡಿಫೈನ್ ಮಾಡೋದಿಲ್ಲ, ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಯಾಕೆ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕೆ ಸರಿಯಾದ ಉತ್ತರಗಳನ್ನ ನೀವು ಇಟ್ಕೊಂಡಿರೋದಿಲ್ಲ, ಆವಾಗ ಮಾತ್ರ ನೀವು ತುಂಬಾನೇ ಸ್ಟ್ರಗಲ್ ಮಾಡಬೇಕಾಗುತ್ತೆ ಅಥವಾ ಜಾಸ್ತಿ ಹಣನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸ್ಯಾಚುರೇಟ್ ಆಗಿದೆ ಅನ್ನುವಂಥದ್ದು ಸುಳ್ಳು, ಬದಲಾಗಿ ಅಲ್ಲಿ USP ಇಲ್ಲ ಅಥವಾ ನಿಮಗೆ ಕಾಂಪೀಟ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅನ್ನೋದು ನಿಜವಾದ ಸತ್ಯ. ಈ ಒಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೂರಾರು ಆಪರ್ಚುನಿಟೀಸ್ ಗಳು ಕಾಣ್ತಾ ಹೋಗುತ್ತೆ. ಕೊನೆಯದಾಗಿ ಈ ಮಾರ್ಕೆಟಿಂಗ್ ಅನ್ನೋದು ಬರೀ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಿಗೆ ಮಾತ್ರನೇ ಹೊರತು ನಮ್ಮಂತ ಸಣ್ಣ ಪುಟ್ಟ ಬಿಸ್ನೆಸ್ ಗಳಿಗಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್. ಒಂದು ತಿಳ್ಕೊಳ್ಳಿ, ನೀವು ಎಷ್ಟು ಜಾಸ್ತಿ ಮಾರ್ಕೆಟಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಎಷ್ಟು ಜನ ಕಸ್ಟಮರ್ಸ್ ಗಳಿಗೆ ರೀಚ್ ಆಗ್ತೀರಾ, ಎಷ್ಟು ಜನಕ್ಕೆ ನಿಮ್ದು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಇದೆ ಅಂತ ಜನಗಳಿಗೆ ಗೊತ್ತಾಗುತ್ತೆ ಅನ್ನೋದು ನಿರ್ಧಾರ ಆಗಿರುತ್ತೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ಜಂಗಲ್ ಮೇ ಮೋರ್ ನಾಚೆ ಕಿಸ್ನೆ ದೇಕಾ ಅಂತ. ಅಂದ್ರೆ ನವಿಲು ಕಾಡಲ್ಲಿ ಕುಣಿದ್ರೆ ಯಾರು ನೋಡ್ತಾರೆ? 4 ಜನದ ಮುಂದೆ ಬಂದು ಕುಣಿಬೇಕು ನವಿಲು, ಆವಾಗಲೇ 4 ಜನಕ್ಕೆ ಗೊತ್ತಾಗುತ್ತೆ ನವಿಲು ಸುಂದರವಾಗಿದೆ ಅಂತ. ಹಾಗೆ ನಿಮ್ಮ ಬಿಸ್ನೆಸ್ ಇದೆ ಅಂತ 4 ಜನಕ್ಕೆ ಗೊತ್ತಾಗೋದು ಹೇಗೆ? ಮಾರ್ಕೆಟಿಂಗ್ ಮೂಲಕ ತಾನೆ. ಹಾಗಾಗಿ ನೀವು ಎಷ್ಟು ಜಾಸ್ತಿ ಮಾರ್ಕೆಟಿಂಗ್ ಮಾಡ್ತೀರಾ ಅಷ್ಟು ಜಾಸ್ತಿ ಕಸ್ಟಮರ್ಸ್ ಬರ್ತಾ ಹೋಗ್ತಾರೆ. ಈ ಒಂದು ಮೈಂಡ್ ಸೆಟ್ ನ ತೆಗೆದಾಕೋದ್ರಿಂದ, ಅಂದ್ರೆ ಮಾರ್ಕೆಟಿಂಗ್ ಓನ್ಲಿ ಫಾರ್ ಬಿಗ್ ಬ್ರ್ಯಾಂಡ್ಸ್ ಅನ್ನುವಂಥ ಒಂದು ಮೈಂಡ್ ಸೆಟ್ ನ ತೆಗೆದಾಕೋದ್ರಿಂದ ನೀವು ಬಿಸ್ನೆಸ್ ನ ತುಂಬಾ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಸೊ ನಾನು ಮತ್ತೆ ಮೊದಲಿಂದ ರೀಕ್ಯಾಪ್ ಮಾಡಬೇಕು ಅಂತಂದ್ರೆ ಈ 7 ಪಾಯಿಂಟ್ಸ್ಗಳು. ಮೊದಲನೇದು ನೋ ಕ್ಲಿಯರ್ ಗೋಲ್ಸ್ ಫಾರ್ ದ ಬಿಸ್ನೆಸ್, ಎರಡನೇದು ಫಿಯರ್ ಆಫ್ ಟೇಕಿಂಗ್ ರಿಸ್ಕ್, ಫಿಯರ್ ಆಫ್ ಡೆಲಿಗೇಷನ್, ರೆಸಿಸ್ಟೆನ್ಸ್ ಟು ಚೇಂಜ್ ಆರ್ ಇನೋವೇಷನ್, ರೆಸಿಸ್ಟೆನ್ಸ್ ಟು ಫೀಡ್ಬ್ಯಾಕ್, ಬಿಲೀವಿಂಗ್ their market is saturated and believe that marketing is only for big brands. ಈ 7 ಮೈಂಡ್ ಸೆಟ್ ಗಳನ್ನ ನೀವು ಶಿಫ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿಸ್ನೆಸ್ ನ ನೀವು ತುಂಬಾ ಎತ್ತರಕ್ಕೆ ತಗೊಂಡು ಹೋಗಬಹುದು. ಸೊ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಈ ರೀತಿ 10 ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ.
ಇದ್ರ ಜೊತೆಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿರಲಿ, ಸೇಲ್ಸ್ ಚೆನ್ನಾಗಿ ಆಗ್ತಿಲ್ಲ, ಮಾರ್ಕೆಟಿಂಗ್ ಮಾಡೋದು ಹೇಗೆ ಗೊತ್ತಿಲ್ಲ, ಒಳ್ಳೆ ಎಂಪ್ಲಾಯೀಸ್ಗಳು ಸಿಗ್ತಾ ಇಲ್ಲ ನಿಮ್ಮ ಬಿಸ್ನೆಸ್ಗೆ, ಕಾಂಪಿಟೇಷನ್ ಜಾಸ್ತಿ ಇದೆ, ಬ್ರ್ಯಾಂಡಿಂಗ್ ಗೊತ್ತಾಗ್ತಿಲ್ಲ, ಅಥವಾ ಏನೇ ಬಿಸ್ನೆಸ್ ಚಾಲೆಂಜ್ ಇದ್ರೂ ಕೂಡ ನಮ್ಮನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ 10 ಸೊಲ್ಯೂಷನ್ಸ್ಗಳು ಸಿಗ್ಬೋದು. 1-to-1 ನಮ್ಮ ಜೊತೆ ಮಾತಾಡಬೇಕು ಅಂತ ನಿಮಗೆ ಏನಾದರೂ ಅನಿಸಿದ್ರೆ ಈ ಮೇಲ್ಗಡೆ ಕೊಟ್ಟಿರುವಂಥ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ಹುಷಾರಿಲ್ಲ ಅಥವಾ ಏನಾದರೂ ತೊಂದರೆ ಆಯಿತು ಅಂತಂದರೆ ಹೇಗೆ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಹಾಗೆಯೇ ಬಿಸ್ನೆಸ್ಸಲ್ಲಿ ಏನಾದ್ರು ಒಂದು ತೊಂದರೆ ಆಯಿತು ಅಂತಂದಾಗ ಯಾರ ಹತ್ರಕ್ಕೆ ಹೋಗ್ತೀರಾ, ಯಾರು ಒಬ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಇವ್ರ ಜೊತೆ ಡಿಸ್ಕಸ್ ಮಾಡೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಚಾಲೆಂಜಸ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದು. ಹಾಗಾಗಿ ನಮ್ಮ ಜೊತೆ ನಿಮ್ಮ ಬಿಸ್ನೆಸ್ ಚಾಲೆಂಜಸ್ಗಳನ್ನು ಒಂದು ಸಲ ಡಿಸ್ಕಸ್ ಮಾಡೋದ್ರಿಂದ ಹಲವಾರು ಬೆನಿಫಿಟ್ಗಳು ನಿಮಗೆ ಸಿಗ್ತಾ ಹೋಗ್ಬೋದು. ಡಿಸ್ಕಸ್ ಮಾಡಬೇಕು ಅಂತ ಅನಿಸಿದರೆ ಮೇಲ್ಗಡೆ ನಂಬರ್ಗೆ ಡಯಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ನ ಪ್ಲಾನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.